ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನಮ್ಮ ನಿತ್ಯ ಭವಿಷ್ಯ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ 2025 ಅಕ್ಟೋಬರ್ ತಿಂಗಳ ಮೇಷರಾಶಿಯ ಭವಿಷ್ಯ ಹೇಗಿದೆ ತಿಳಿದುಕೊಳ್ಳೋಣ. ಬನ್ನಿ, ಅದಕ್ಕೂ ಮುನ್ನ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತಿ. ಇದರಿಂದ ನಾವು ಬಿಡುವ ವಿಡಿಯೋಗಳು ನೋಟಿಫಿಕೇಷನ್ ಮುಖಾಂತರ ನಿಮಗೆ ತಲುಪುತ್ತವೆ. ಬನ್ನಿ, ಹಾಗಿದ್ದರೆ ಮೇಷರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಅಕ್ಟೋಬರ್ ತಿಂಗಳಲ್ಲಿನ ಹಬ್ಬಗಳು ಮತ್ತು ಶುಭ ದಿನಗಳ ಬಗ್ಗೆ ನೋಡೋಣ. ಅಕ್ಟೋಬರ್ 1ಕ್ಕೆ ಮಹಾನವಮಿ, ಆಯುಧ ಪೂಜೆ ಇರುತ್ತದೆ. 2ನೇ ತಾರೀಕು ದಸರಾ ಹಬ್ಬದ ಕೊನೆಯ ದಿನ ವಿಜಯದಶಮಿ. 3ನೇ ತಾರೀಕು ಏಕಾದಶಿ. 7ನೇ ತಾರೀಕು ವಾಲ್ಮೀಕಿ ಜಯಂತಿ ಹಾಗೂ ಸೀಗೆ ಹುಣ್ಣಿಮೆ. 10ನೇ ತಾರೀಕು ಸಂಕಷ್ಟಹರ ಚತುರ್ಥಿ. 19ಕ್ಕೆ ಧನತ್ರಯೋದಶಿ. 20ಕ್ಕೆ ನರಕ ಚತುರ್ದಶಿ. 21ಕ್ಕೆ ದೀಪಾವಳಿ ಅಮಾವಾಸ್ಯೆ. 22ಕ್ಕೆ ಬಲಿಪಾಡ್ಯಮಿ ಇರುತ್ತದೆ. ಇದಿಷ್ಟು ಅಕ್ಟೋಬರ್ ತಿಂಗಳಲ್ಲಿನ ಹಬ್ಬಗಳು ಮತ್ತು ಶುಭ ದಿನಗಳ ಬಗ್ಗೆ ಆಯಿತು. ಇನ್ನು ಗ್ರಹಗಳ ಬದಲಾವಣೆಗಳ ಬಗ್ಗೆ ನೋಡುವುದಾದರೆ, ಅಕ್ಟೋಬರ್ 2ಕ್ಕೆ ಬುಧ ತುಲಾ ರಾಶಿಗೆ ಬರ್ತಾರೆ. 9ನೇ ತಾರೀಕು ಶುಕ್ರ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾರೆ. 17ಕ್ಕೆ ಸೂರ್ಯದೇವರು ತುಲಾ ರಾಶಿಗೆ ಬರ್ತಾರೆ. 18ಕ್ಕೆ ಗುರು ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ. 24ಕ್ಕೆ ಬುಧ 8ನೇ ಮನೆಗೆ ಬರ್ತಾರೆ. ಇನ್ನು ಕುಜ ತುಲಾ ರಾಶಿಯಲ್ಲಿ ಇರ್ತಾರೆ. ರಾಹು ಕುಂಭದಲ್ಲಿ, ಕೇತು ಸಿಂಹದಲ್ಲಿ ಇದ್ದರೆ ಶನಿ ಮೀನರಾಶಿಯಲ್ಲಿ ಇರ್ತಾರೆ. ವೀಕ್ಷಕರೇ, ಇದಿಷ್ಟು ಅಕ್ಟೋಬರ್ ತಿಂಗಳಲ್ಲಿನ ಗ್ರಹಗಳ ಬದಲಾವಣೆಯ ಬಗ್ಗೆ ಆಯಿತು. ಇನ್ನು ಅಕ್ಟೋಬರ್ ತಿಂಗಳಲ್ಲಿನ ಮೇಷರಾಶಿ ಭವಿಷ್ಯ ಹೇಗಿರುತ್ತದೆ ನೋಡೋಣ ಬನ್ನಿ. ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಸಾಕಷ್ಟು ಒಳ್ಳೆಯ ಫಲಗಳೇ ಇವೆ. ಗುರು ಸುಖಸ್ಥಾನಕ್ಕೆ ಬರೋದರಿಂದ ತಾತ್ಕಾಲಿಕವಾಗಿ ಗುರುಬಲ ಇರುತ್ತದೆ. ಹೊಸ ವಾಹನ ಖರೀದಿಯ ಯೋಗ ಇದೆ. ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ತಂದೆ ಅಥವಾ ತಾಯಿಯರು ಅನಾರೋಗ್ಯದಿಂದ ಬಳಲುತ್ತಾ ಇದ್ದರೆ ಅವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ. ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಸಿಗುತ್ತದೆ. ಇನ್ನು ಕುಜ 7ನೇ ಮನೆಯಲ್ಲಿ ಅಂದರೆ ಶತ್ರು ಮನೆಯಲ್ಲಿ ಇದ್ದಾರೆ. ಇದರಿಂದ ನಿಮಗೆ ಕುಜನಿಂದ ಬಲ ಇರುವುದಿಲ್ಲ. ಈ ತಿಂಗಳ 27ನೇ ತಾರೀಕು 8ನೇ ಮನೆಗೆ ಅಂದರೆ ತನ್ನ ಸ್ವಂತ ಮನೆಗೆ ಬರುವವರೆಗೂ ಕೂಡ ಕುಜನ ಬಲ ನಿಮಗೆ ದೊರೆಯುವುದಿಲ್ಲ. ರೈತರಿಗೆ, ಭೂ ವ್ಯವಹಾರ ಮಾಡುವವರಿಗೆ, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಈ ತಿಂಗಳಲ್ಲಿ ನಷ್ಟವಾಗುತ್ತದೆ. ಯಾವುದೇ ಭೂ ವ್ಯವಹಾರಗಳನ್ನು 27ನೇ ತಾರೀಕಿನ ನಂತರ ಪ್ರಯತ್ನಪಡಿ. ಇನ್ನು ರಾಶಿಯಿಂದ 2 ಮತ್ತು 7ನೇ ಮನೆಯ ಅಧಿಪತಿ ಶುಕ್ರನಿಂದ ಒಳ್ಳೆಯ ಫಲಗಳೇ ಸಿಗುತ್ತವೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಕಂಡುಬರುತ್ತದೆ. ನಿಮ್ಮ ಮಾತಿಗೆ ಗೌರವ ಸಿಗುತ್ತದೆ. ಪಾರ್ಟ್ನರ್ಶಿಪ್ ಬಿಸಿನೆಸ್ ಮಾಡುವವರಿಗೆ ಶುಭವಾಗುತ್ತದೆ. ವಿವಾಹ ಅಥವಾ ಸಂತಾನಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಅವರಿಗೆ ಶುಕ್ರನಿಂದ ವಿವಾಹ ಹಾಗೂ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ. ಇನ್ನು ರಾಶಿಯಿಂದ 3ನೇ ಮತ್ತು 6ನೇ ಮನೆಯ ಅಧಿಪತಿ ಬುಧ ನಿಮಗೆ ಉತ್ತಮ ಫಲಗಳನ್ನೇ ಕೊಡ್ತಾರೆ. ವಿದ್ಯಾರ್ಥಿಗಳಿಗೆ ಶುಭವಾಗುತ್ತದೆ. ಬುಧನಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಬಹುದು. ಇನ್ನು ಸೂರ್ಯನಿಂದ 17ನೇ ತಾರೀಕಿನವರೆಗೂ ಉತ್ತಮ ಫಲಗಳನ್ನೇ ಪಡೆಯಬಹುದು. 17ನೇ ತಾರೀಕಿನ ನಂತರ ಸೂರ್ಯನು ತುಲಾ ರಾಶಿಗೆ ಪ್ರವೇಶಿಸೋದ್ರಿಂದ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗುತ್ತದೆ. ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಡಿ. ಚರ್ಮ ಮತ್ತು ಕಣ್ಣಿನ ಸಮಸ್ಯೆಗಳು ಉಂಟಾಗಬಹುದು, ಎಚ್ಚರ ವಹಿಸಿ. ಇನ್ನು ರಾಹು ನಿಮಗೆ ಹಠಾತ್ ಧನಲಾಭವನ್ನು ತಂದುಕೊಡುತ್ತಾನೆ. ರಾಹುವಿನಿಂದ ಕೆಟ್ಟ ಫಲವಿದೆ ಅಂತ ಹೇಳೋಕ್ಕಾಗಲ್ಲ. ಇನ್ನು ಶನಿದೇವ 12ನೇ ಮನೆಯಲ್ಲಿ ಇರೋದರಿಂದ ನಿಮ್ಮ ಮೇಲೆ ಸಾಡೆ ಸಾತಿ ಶನಿಯ ಪ್ರಭಾವವಿರುತ್ತದೆ. ಯಾವುದೇ ಕೆಲಸಗಳು ಶೀಘ್ರಗತಿಯಲ್ಲಿ ಸಾಗಲ್ಲ, ಮಂದಗತಿಯಲ್ಲೇ ನಡೀತಾ ಇರ್ತವೆ. ಉದ್ಯೋಗ ಸ್ಥಳದಲ್ಲಿ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಹಾಗಂತ ಸದ್ಯಕ್ಕೆ ಉದ್ಯೋಗ ಬದಲಾಯಿಸುವ ನಿರ್ಧಾರ ಮಾಡೋಕೆ ಹೋಗಬೇಡಿ.
ಎಲ್ಲದಕ್ಕೂ ಒಂದು ಸಮಯ ಬರುತ್ತದೆ. ಅಲ್ಲಿಯವರೆಗೂ ಕೂಡ ತಾಳ್ಮೆಯಿಂದಿರಿ. ಒಟ್ಟಾರೆಯಾಗಿ ಹೇಳುವುದಾದರೆ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಗುರು, ಶುಕ್ರ, ಬುಧ ಗ್ರಹಗಳಿಂದ ಶುಭ ಫಲಗಳೇ ಸಿಗುತ್ತವೆ. ಆದರೆ ಸಾಡೆ ಶನಿಯ ಪ್ರಭಾವದಲ್ಲಿರೋದರಿಂದ ಶನಿದೇವರ ಮೊರೆ ಹೋಗಿ ಒಳ್ಳೆಯದಾಗುತ್ತದೆ. ಇನ್ನು ಪರಿಹಾರದ ಕಡೆ ನೋಡೋದಾದರೆ 17ನೇ ತಾರೀಕಿನ ನಂತರ ಸೂರ್ಯನು ಬಲಹೀನನಾಗುವುದರಿಂದ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ಕೊಡಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳಿ. ಇನ್ನು ಕೇತುವಿನ ಪ್ರಭಾವದಿಂದ ಪಾರಾಗಲು ಗಣಪತಿಯ ಆರಾಧನೆ ಮಾಡಿ. ಕೇತುವಿನಿಂದ ಬರುವಂತಹ ಸಂಕಷ್ಟಗಳಿಂದ ಪಾರಾಗ್ತೀರ. ಇನ್ನು ಸಾಡೆ ಶನಿ ಪ್ರಭಾವ ಪ್ರಾರಂಭ ಆಗಿರೋದ್ರಿಂದ ಶನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ. ಕಪ್ಪು ಎಳ್ಳನ್ನು ದಾನ ಕೊಡಿ. ಹನುಮಾನ್ ಚಾಲೀಸ ಪಠಣ ಮಾಡಿ. ಇಲ್ಲ ಹೇಳೋಕ್ಕಾಗಲ್ಲ ಅಂದರೆ ನಮ್ಮ ಚಾನಲ್ನಲ್ಲಿ ಹನುಮಾನ್ ಚಾಲೀಸ ವಿಡಿಯೋ ಇದೆ, ಹೋಗಿ ನೋಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀವಿ, ಹೋಗಿ ನೋಡಿ, ಒಳ್ಳೆಯದಾಗುತ್ತದೆ. ವೀಕ್ಷಕರೇ, ಇದಾಗಿತ್ತು ಮೇಷರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಲೈಕ್ ಕೊಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.